ಆನೇಕಲ್ನ ಜಿಗಣಿ ಬಳಿ ಮನೆಗೆ ನುಗ್ಗಿದಂತ ಚಿರತೆ. ಜಿಗಣಿಯ ಕುಟ್ಲರೆಡ್ಡಿ ಲೇಔಟ್ನಲ್ಲಿ ಈ ಘಟನೆ ನಡೆದಿದೆ. ಮಂಜುನಾಥ್ ಎಂಬುವರ ಮನೆಯಲ್ಲಿ ಚಿರತೆ ಲಾಕ್ ಆಗಿದೆ. ಆನೇಕಲ್ನ ಜಿಗಣಿ ಬಳಿ ಮನೆಗೆ ನುಗ್ಗಿರುವಂತದ್ದು ಚಿರತೆ. ಜಿಗಣಿಯ ಕುಂಟ್ಲುರೆಡ್ಡಿ ಲೇಔಟ್ನಲ್ಲಿ ಈ ಘಟನೆ ನಡೆದಿದೆ. ಮಂಜುನಾಥ್ ಎಂಬುವರ ಮನೆಯಲ್ಲಿ ಸದ್ಯಕ್ಕೆ ಚಿರತೆ ಲಾಕ್ ಆಗಿದೆ. ಮನೆಯೊಳಗಿರುವಂತ ಚಿರತೆಯನ್ನು ನೋಡ್ಲಿಕ್ಕೆ ಜನಸಾಗರವೇ ಬಂದು ಸೇರ್ಕೊಂಡಿದೆ. ಚಿರತೆ ಇರುವಂತ ಮನೆಯ ಸುತ್ತಲೂ ಕೂಡ ಜನವೋ ಜನ. ಸ್ಥಳಕ್ಕೆ ಇನ್ನೂ ಕೂಡ ಬಂದಿಲ್ಲ ಅರಣ್ಯ ಇಲಾಖೆಯ ಅಧಿಕಾರಿಗಳು. ಆನೇಕಲ್ಲಲ್ಲಿ ಏನು ದೂರ ಇಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳು ಬರಲಿಕ್ಕೆ, ಆದ್ರೆ ಇನ್ನೂ ಕೂಡ ಬಂದಿಲ್ವಂತೆ. ಮನೆಯ ಬಳಿ ಚಿರತೆ ಬರ್ತಾ ಇರುವಂತದನ್ನ ಕಂಡು ಮನೆಯಿಂದ ಹೊರಗೆ ಬಂದಂತ ವೆಂಕಟೇಶ್ ಮತ್ತು ಆತನ ಸ್ನೇಹಿತ ಮನೆಯಿಂದ ಹೊರ ಬರ್ತಾ ಇದ್ದಂತೆ ಮನೆಯೊಳಗೆ ಸೇರ್ಕೊಂಡಿದೆ ಚಿರತೆ. ಧೈರ್ಯವನ್ನ ಮಾಡಿ ಮನೆ ಬಾಗಿಲನ್ನ ಲಾಕ್ ಮಾಡಿದ್ದಾರೆ ವೆಂಕಟೇಶ್ ಅವರು. ಅಕಸ್ಮಾತ್ ಲಾಕ್ ಆಗ್ದಲೆ ಅದು ಓಡಾಡ್ಕೊಂಡು ಅಲ್ಲೇ ಮತ್ತೆ ಆ ಏರಿಯಾದ ಎಲ್ಲ ಓಡಾಡ್ಬಿಟ್ಟಿದ್ರೆ ಅಲ್ಲಿನ ಜನ ನಿತ್ಯವೂ ಕೂಡ ಹೊರಗಡೆ ಬರಲಿಕ್ಕೂ ಕೂಡ ಭಯಪಡುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಾ ಇತ್ತು. ಸದ್ಯ ಈಗ ಲಾಕ್ ಆಗಿದೆ ಮನೆಯ ಒಳಗಡೆ. ಅರಣ್ಯ ಇಲಾಖೆಯವರು ಬಂದು ಆ ಚಿರತೆಯನ್ನ ಸೆರೆ ಹಿಡಿಬೇಕಾಗಿದೆ. ಈಗ ಆಲ್ರೆಡಿ ಲಾಕ್ ಆಗಿರುವಂತ ಹಿನ್ನೆಲೆಯಲ್ಲಿ ಅದನ್ನ ಕರ್ಕೊಂಡು ಹೋಗ್ಬೇಕಷ್ಟೇ. ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ಈ ಚಿರತೆಯನ್ನ ನೋಡ್ಲಿಕ್ಕೋಸ್ಕರ ಆ ಸುತ್ತಮುತ್ತಲಿನ ಜನ ಮುಗಿಬಿದ್ದಿದ್ದಾರೆ. ನೋಡಿ ಯಾವ ರೀತಿಯಾಗಿ ಲಾಕ್ ಆಗಿದೆ ಮನೆಯ ಒಳಗಡೆ ಅನ್ನುವಂಥದ್ದನ್ನ ಗಮನಿಸ್ಬೋದು ನೀವು. ಇದು ಆನೇಕಲ್ನಲ್ಲಿ ನಡೆದಿರುವಂಥ ಒಂದು ಘಟನೆ. ಆ ಚಿರತೆ ಒಳಗಡೆ ಬರ್ತಾ ಇದ್ದಿದ್ದನ್ನ ಗಮನಿಸಿದಂಥ ವೆಂಕಟೇಶ್ ಮತ್ತು ಅವರ ಸ್ನೇಹಿತ ಧೈರ್ಯವನ್ನು ಮಾಡಿಬಿಟ್ಟು ಅದನ್ನ ಲಾಕ್ ಮಾಡಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಎಷ್ಟೊತ್ತಿಗೆ ಈ ಚಿರತೆ ಮನೆ ಒಳಗಡೆ ಹೋಗಿದ್ದು, ಲಾಕ್ ಮಾಡಲಾಗಿರುವಂಥದ್ದು, ಅರಣ್ಯ ಇಲಾಖೆಯವ್ರಿಗೆ ಎಷ್ಟೊತ್ತಿಗೆ ಮಾಹಿತಿ ಹೋಗಿದ್ದು? ಆನೇಕಲ್ಗೆ ಏನು ದೂರ ಅಲ್ಲ ಅರಣ್ಯ ಇಲಾಖೆ ಸಿಬ್ಬಂದಿ ಬರಲಿಕ್ಕೆ, ಆದರೂ ಕೂಡ ಯಾಕೆ ಇನ್ನೂ ಬಂದಿಲ್ಲ ಅಂತ? ಪೃಥ್ವಿ, ಕಾಡಿನಿಂದ ನಾಡಿಗೆ ಬಂದಂತ ಚಿರತೆ ಬೆಂಗಳೂರು ಹೊರವಲಿ ಆನೇಕಲ್ ತಾಲೂಕಿನ ಜಿಗಣಿ ಬಳಿಯ ಕುಟ್ಲರೆಡ್ಡಿ ಅಂತೇಳಿ ಅಲ್ಲಿ ಮನೆ ಮಂಜುನಾಥ್ ಎಂಬುವರ ಮನೆಯಲ್ಲಿ ಬೆಳಿಗ್ಗೆ ಸುಮಾರು 7:30 ಸುಮಾರಿಗೆ ಈ ಒಂದು ಚಿರತೆ ಕಾಣಿಸ್ಕೊಂಡಿದ್ದು, ಆಗ ತಾನೇ ಮನೆಯಿಂದ ಹೊರಗಡೆ ಇದ್ದಂತ ಆ ಮನೆಯ ಬಾಡಿಗೆದಾರ ವೆಂಕಟೇಶ್ ಅನ್ನುವಂಥವ್ರು ಮೊದಲು ಚಿರತೆಯನ್ನ ನೋಡ್ತಾರೆ. ಸೊ ಚಿರತೆ ನೇರವಾಗಿ ಮನೆ ಒಳಗೆ ಹೋಗ್ತಾರೆ ಕಂಡಂತ ಆತ ಕೂಡಲೇ ಬಾಗಿಲನ್ನು ಲಾಕ್ ಮಾಡಿ ಅದನ್ನ ಮನೆ ಒಳಗಡೆ ಅಂದ್ರೆ ಸೆರೆ ರೀತಿಯಲ್ಲಿ ಲಾಕ್ ಮಾಡಿದ್ದಾರೆ. ಈ ಕೂಡಲೇ ಅವರು ಕೂಡ ಆನೇಕಲ್ನ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದಾರೆ. ಇನ್ನೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ ಅಂತೇಳಿ. ಆದ್ರೆ ಸುತ್ತಮುತ್ತಲ ಜನರ ಚಿರತೆ ಅಂದ್ರೆ ಕಾಡಿನಿಂದ ನಾಡಿಗೆ ಬಂದಿರುವಂತದ್ದು ಜನರಲ್ಲಿ ಕುತೂಹಲ ಇರ್ತದೆ. ಹಾಗಾಗಿ ಮನೆಯಲ್ಲಿ ಲಾಕ್ ಆಗಿರೋದ್ರಿಂದ ಸುತ್ತಮುತ್ತ ಜನರು ಕೂಡ ಅಲ್ಲಿ ಬಂದು ಸೇರಿದ್ದಾರೆ. ಸ್ಥಳೀಯ ಪುರಸಭೆ ಅಧಿಕಾರಿಗಳು ಮತ್ತೆ ಚಿಗಣಿ ಪೊಲೀಸ್ ಠಾಣೆ ಸಿಬ್ಬಂದಿ ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಸದ್ಯ ಚಿರತೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನೆಯ ಸಮೀಪ ಇರ್ತಕ್ಕಂಥ ಜಿಗಣಿ ಅಲ್ಲೇ ಸಮೀಪ ಇರುವಂತ ಸುಮಾರು ಒಂದು 5-6 ಕಿಲೋಮೀಟರ್ ದೂರ. ಇಲ್ಲಿ ಚಿರತೆಗಳು ಸರ್ವೇ ಸಾಮಾನ್ಯ, ಯಾಕೆಂದ್ರೆ ಅದು ನಾಯಿಯನ್ನ ಬೇಟೆಯಾಡ್ಲಿಕ್ಕೆ ಸರ್ವೇ ಸಾಮಾನ್ಯವಾಗಿ ಈ ಕಡೆ ಬರ್ತಾ ಇರ್ತವೆ. ಅರಣ್ಯ ಕೂಡ ತೀರ ಹತ್ತದಲ್ಲೇ ಇರೋದ್ರಿಂದ ಚಿರತೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿಯಿಂದ ಬಂದಿರಬಹುದು ಅಂತ ಸದ್ಯ ಹೇಳಲಾಗ್ತಾ ಇರುವಂತದ್ದು. ಸೊ ಅದನ್ನ ಸೆರೆ ಹಿಡಿಯೋ ನಿಟ್ಟಲ್ಲಿ ಈಗಾಗಲೇ ಎಲ್ಲಾ ರೀತಿಯ ಒಂದು ಸಿದ್ಧತೆಯನ್ನು ಮಾಡಿಕೊಂಡು ಅರಣ್ಯ ಇಲಾಖೆ ಅಧಿಕಾರಿಗಳು ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಯಾವುದೇ ರೀತಿ ವಸ್ತಿ ಪ್ರದೇಶ ಇರೋದ್ರಿಂದ ಚಿರತೆ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಂಡು ಹೋಗ್ಬಾರ್ದು. ಸೊ ಅದನ್ನ ಯಶಸ್ವಿಯಾಗಿ ಸೆರೆ ಹಿಡಿಯುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಕೂಡ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರಂತೆ ಸದ್ಯ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳುವಂತದ್ದು. ಸ್ಥಳಕ್ಕೆ ಇನ್ನೇನು ಕೆಲವು ನಿಮಿಷಗಳಲ್ಲಿ ಆಗಮಿಸ್ತೇವೆ ಮತ್ತೆ ಯಶಸ್ವಿಯಾಗಿ ಅದನ್ನ ಸೆರೆ ಹಿಡಿಯುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ತೇವೆ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದ್ರೆ ಜನರಲ್ ಕೂಡ ಒಂದು ಆತಂಕ ಇದೆ. ಯಾಕೆ ಅಂತ ಹೇಳಿದ್ರೆ ಚಿರತೆ ಸಾಮಾನ್ಯವಾಗಿ ಅಟ್ಯಾಕ್ ಮಾಡುವಂತ ಪ್ರವೃತ್ತಿ ಇರುವಂತದ್ದು. ಸೊ ಹಾಗಾಗಿ ಆದಷ್ಟು ಬೇಗ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಚಿರತೆಯನ್ನ ಸೆರೆ ಹಿಡಿಬೇಕು ಅನ್ನೋದು ಅಲ್ಲಿನ ಸ್ಥಳೀಯರ ಆಗ್ರಹ ಆಗಿದೆ. ಓಕೆ, ಧನ್ಯವಾದ ಚಂದ್ರಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.